ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಟೈಮ್ ನೋಡಿ ರಾತ್ರಿ 1:15 ಇವಾಗ. ಬೆಳಗ್ಗೆ ಎಲ್ಲ ಏನಪ್ಪ ಇಷ್ಟೊತ್ತಿನಲ್ಲಿ ಎತ್ಕೊತಿದ್ದಾಳೆ ಅಂತ ನೋಡ್ತಾ ಇದ್ದೀರಾ. ನನ್ನ ತಮ್ಮ ಹಾಸನಿಂದ ಫೋನ್ ಮಾಡಿದ್ದ ರಾತ್ರಿ 10 ಗಂಟೆಲಿ. ಒಂದು ವಿಷಯ ಹೇಳ್ದ, ಅದನ್ನು ಕೇಳಿ ತುಂಬ ಬೇಜಾರಾಯಿತು. ಎಷ್ಟು ನಿದ್ದೆ ಮಾಡೋಕ್ಕೆ ಟ್ರೈ ಮಾಡಿದ್ರು ಬರ್ತಾನೆ ಇರಲಿಲ್ಲ. ಅದೇ ನೆನ್ಪು ಬರ್ತಾಯಿತ್ತು. ಅದಕ್ಕೆ ಎದ್ದು ಬಂದು ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದೆ. ಹಂಗೆ ಪಾತ್ರೆ ಇತ್ತು, ತೊಳೆದ್ಬಿಡೋಣ ಅಂದ್ಬಿಟ್ಟು ಆ ಟೈಮಲ್ಲೇ ತೊಳಿತಾ ಇದ್ದೆ. ಸೌಂಡ್ ಕೇಳಿಸ್ಕೊಂಡು ನಮ್ಮ ಅತ್ತೆನೇ ಎದ್ದು ಬಂದು ಕುತ್ಕೊಂಡು ಟಿ ವಿ ನೋಡ್ತಾ ಕೂತಿದ್ರು. ಅವ್ರಿಗೂ ನಿದ್ದೆ ಬರ್ತಾ ಇರ್ಲಿವಂತೆ. ನಾನು ಹೇಳಿದ ವಿಷಯ ಕೇಳಿ ಬೇಜಾರೇ ಆಗೋಯ್ತು ತುಂಬ. 3 ಗಂಟೆ ರಾತ್ರಿವರೆಗೂ ಕುತ್ಕೊಂಡು ಟಿ ವಿ ನೋಡಿ ಆಮೇಲೆ ಹೋಗಿ ನಮ್ಮ ಮನೆಯವ್ರಿಗೆ ಹೇಳಿದೆ, ಹಿಂಗೆ ಈ ಥರ ಹೇಳ್ದ ತ್ರಿಲ್ಲು, ನನಗೆ ಊರಿಗೆ ಹೋಗ್ಬೇಕು ಅನ್ನಿಸ್ತದೆ, ಕರ್ಕೊಂಡೋಗಿ ಅಂತ ಅಂದೆ. ಈಗಿನ ಹೋಗಿ ಬಂದಿದ್ದೀವಲ್ಲ ಏನಕ್ಕೆ ಅಂತ ಅಂದರು. ಆದರೂ ನಾನು ಹೋಗಲೇಬೇಕು ಅಂತ ಅಂದೆ. ತ್ರಿಲ್ಲು ಫೋನ್ ಮಾಡಿದ್ದ, ಈ ಥರ ಅಂತ ಅಂದಿದ್ದಕ್ಕೆ ಸರಿ ಆಯಿತು, ರಜಾ ಇನ್ನೊಂದು 2 ಡೇಸ್ ಆದಮೇಲೆ ರಜಾ ಇದೆ, ಸ್ಯಾಟರ್ಡೆ ಹೋಗೋಣ ಅಂದ್ಬಿಟ್ಟು ಅವರು ಕರ್ಕೊಂಡು ಬಂದರು. ಎಲ್ಲರಿಗೂ ಮಕ್ಳಿಗೂ ರಜಾ ಇತ್ತು, ಹಂಗಾಗಿ ಕರ್ಕೊಬಂದರು. ಯಾವಾಗಲೂ ಊರಿಗೆ ಹೋಗಬೇಕು ಅಂದರೆ ತುಂಬ ಖುಷಿಯಾಗಿರ್ತದೆ. ಆದರೆ ಈ ಸರಿ ಯಾಕೋ ಆ ಖುಷಿ ಇರಲಿಲ್ಲ ನನಗೆ. ಏನಪ್ಪ ವಿಷಯ ಅಂದರೆ, ನಮ್ಮ ಮನೆ ಇದೆಯಲ್ಲ ಹಾಸನಲ್ಲಿ, ಆ ಮನೆನ ಡೆಮಾಲಿಷ್ ಮಾಡಿ ಅಲ್ಲೇ ಹೊಸ ಮನೆ ಕಟ್ತಾ ಇದ್ದಾರೆ. ಡೆಮಾಲಿಷ್ ಆಗ್ತಾ ಇದೆಯಲ್ಲ ಅನ್ನೋದು ಬೇಜಾರು ಅಷ್ಟೇ. ಅಲ್ಲಿ ನಮ್ಮ ಚೈಲ್ಡ್ಹುಡ್ ಮೆಮೊರೀಸು ಎಲ್ಲ ತುಂಬ ಇದೆಯಲ್ಲ, ಅದಕ್ಕೋಸ್ಕರ ಬೇಜಾರಾಗ್ತಾ ಇದೆ. ಇದೇ ವಿಷಯನ ನನ್ನ ತಮ್ಮ ನೆನ್ನೆ ಫೋನ್ ಮಾಡಿ ಹೇಳಿದ್ದು, ನಮ್ಮ ಮನೆ ಡೆಮಾಲಿಷ್ ಮಾಡ್ತಾ ಇದ್ದೀವಿ, ನಾಳೆನೇ ನಾನು 2 ಡೇಸ್ ಅಷ್ಟೇ ಇನ್ನೆಲ್ಲ ಅದು ಡೆಮಾಲಿಷ್ ಆಗುತ್ತೆ ಅಂತ ಹೇಳಿದಾಗ ಆ ಫೀಲಿಂಗು ಒಂಥರ ಬೇಜಾರಾಯ್ತು ಅಷ್ಟೇ. ಅವರು ಮನೆ ಕಟ್ಟಿ ಚೆನ್ನಾಗಿರಲಿ ಅನ್ನೋದು ನಮಗೆ ತುಂಬ ಆಸೆ ಇದೆ. ಈಗಲೂ ತುಂಬ ಚೆನ್ನಾಗಿದ್ದಾರೆ, ಇನ್ನೂ ಚೆನ್ನಾಗಿರಬೇಕು ಅನ್ನೋದು ಆಸೆ ಅಷ್ಟೇ. ನೋಡಿ, ಇದೇ ನಮ್ಮ ಮನೆ. ನಾವು ಆಟಾಡಿ ಬೆಳೆದಿದ್ದು ಎಲ್ಲ ಇದೇ ಮನೇಲಿ, ಜಗಳ ಮಾಡ್ಕೊಂಡು ಎಲ್ಲ ಇದೇ ಮನೇಲಿ. ನಾವು ಬರೋಷ್ಟೊತ್ತಿಗೆ ನಮ್ಮಮ್ಮ ಪೂರಿ ಸಾಗು ಮಾಡಿದರು. ಬೆಳಗ್ಗೆ 7 ಗಂಟೆಗೆ ಹೊರಟಿದ್ವಿ ನಾವು, 9:30ಗೆಲ್ಲ ಮನೆಗೆ ಬಂದ್ವಿ. ಬರೋಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿದರು, ಮಕ್ಕಳು ಹಾಸ್ಕೊಂಡು ಬರ್ತಾರೆ ಅಂತ. ಅಷ್ಟೊತ್ತಿಗೆ ನಮ್ಮ ಅಕ್ಕನೂ ಬಂದಳು. ಯಾವಾಗಲೂ ನಾವಿಬ್ಬರು ಒಟ್ಟಿಗೆ ಬರೋದು. ಅವಳು ಬರ್ತಾ ಇದ್ದಾಳೆ ಅಂದರೆ ಮಾತ್ರ ನಾನು ಬರೋದು, ನಾನು ಬರ್ತಾಯಿನಿ ಅಂದರೆ ಅವಳು ಬರುತ್ತಾಳೆ. ಹಂಗಾಗಿ ಇಬ್ಬರು ಒಟ್ಟಿಗೆ ಮಾತಾಡ್ಕೊಂಡು ಬಂದ್ವಿ, ಒಟ್ಟಿಗೆ ಇದ್ದು ಎಲ್ಲರ ಜೊತೆ ಇರೋಣ ಅಂದ್ಕೊಂಡು. ನನ್ನ ತಮ್ಮನೂ ಅಷ್ಟೇ ನಮ್ಮನ್ನೆಲ್ಲರನ್ನೂ ತುಂಬ ಆಸೆ ಮಾಡ್ತಾನೆ. ಇವನು ನಮ್ಮ ಅಕ್ಕನ ಕೊನೆ ಮಗ, ನಮ್ಮ ಅಪ್ಪ ಅಮ್ಮಂಗೆ ಕೊನೆ ಮೊಮ್ಮಗ, 9ನೇ ಅವನು. ರಮಾಯಣ್ ಎಷ್ಟು ಆ್ಯಕ್ಟಿವ್ ಅಂದರೆ ಇವನು, ಅವನೇ ಡ್ರೈವಿಂಗ್ ಮಾಡ್ತೀನಿ ಅಂತ ಮಾಡ್ತಿದ್ದಾನೆ. ಮನೆ ಕಟ್ಟೋವರೆಗೂ ಒಂದು ಬಾಡಿಗೆ ಮನೇಲಿ ಇರೋಣ ಅಂದ್ಬಿಟ್ಟು ಎಲ್ಲ ಬಾಡಿಗೆ ಮನೆ ನೋಡಿದ್ದು. ನಾವು ಅದನ್ನು ನೋಡ್ಕೊಬರೋಕ್ಕೆ ಅಂತ ಎಲ್ಲ ಹೋದ್ವಿ. ಅಲ್ಲಿಂದ ಬಂದು ನಾವು ಮನೆ ದೇವ್ರ ಪೂಜೆ ಮಾಡಿಸ್ಕೊಬರೋಣ ಅಂದ್ಬಿಟ್ಟು ಮೆಳಿಯಮ್ಮ ತಾಯಿ ದೇವಸ್ಥಾನಕ್ಕೆ ಹೋದ್ವಿ. ನಾನು, ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮ ಮನೆಯವ್ರ ಕಾರಲ್ಲಿ ಕರ್ಕೊಂಡೋದ್ರು. ಅಲ್ಲೂ ಎಲ್ಲ ಪೂಜೆ ಎಲ್ಲ ಚೆನ್ನಾಗಾಯಿತು. ಅದಕ್ಕೆಲ್ಲ ಮುಗಿಸ್ಕೊಂಡು ಬಂದ್ವಿ. ಬಂದಮೇಲೆ ಬಿಗ್ ಬಾಸ್ ಬರ್ತಿತ್ತು ನಮ್ಮ ಮನೇಲಿ, ಫೈನಲ್ಸ್ ಅವತ್ತು ಸ್ಯಾಟರ್ಡೆ ಸಂಡೇ. ಎಲ್ಲ ಬಿಗ್ ಬಾಸ್ ಫ್ಯಾನ್ ನಮ್ಮ ಮನೇಲಿ ಎಲ್ಲರೂ. ನೋಡಿ ಮಾತಾಡ್ತಿದ್ದಾರೆ. ಗಿಲ್ಲಿ ನಟ ನ್ಯಾಚುರಲ್ ಆಕ್ಟಿಂಗ್ ಮಾಡ್ತಾನೆ, ಮತ್ತೆ ಅವನು ಏನಿದೆ ಅವನು ನಿಜ ಜೀವನದಲ್ಲಿ ಯಾವ ರೀತಿ ಇರ್ತಾನೆ ಅದೇ ರೀತಿ ಇರ್ತಾನೆ. ಗಿಲ್ಲಿ ಗೆಲ್ಲಿಲ್ಲ ಅಂದ್ರೆ ಇನ್ಯಾರು ಗೆಲ್ಬೇಕು? ಗಿಲ್ಲಿನೇ ಗೆಲ್ಬೇಕು, ಗಿಲ್ಲಿನೇ ಗೆಲ್ಲೋದು. ಗಿಲ್ಲಿ ಗೆಲ್ಲಿಲ್ಲ ಅಂದ್ರೆ ನಾವು ಬಿಗ್ ಬಾಸ್ ನೋಡಲ್ಲ, ಗಿಲ್ಲಿನೇ ಗೆಲ್ಬೇಕು. ಸರಿ, ಥ್ಯಾಂಕ್ ಯು. ಎಲ್ಲ ಕಡೆನೂ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ನೋಡೋಕ್ಕೆ ಫೈನಲ್ಸ್ಗೋಸ್ಕರ ಎಲ್ಲ ಕಾಯ್ತಾ ಕೂತಿದ್ರು ನಮ್ಮ ಮನೇಲಿ. ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರೂ ಗಿಲ್ಲಿ ಫ್ಯಾನ್ಸು. ನಾನು ಮಾತ್ರ, ನನಗೆ ಅಶ್ವಿನಿ ಗೌಡ ಇಷ್ಟ, ಅದಕ್ಕೆ ನಾನು ಅಶ್ವಿನಿ ಫ್ಯಾನು. ಎಲ್ಲ ನನಗೆ ರೇಗಿಸ್ತಾ ಇದ್ರು, ಅಶ್ವಿನಿ ಗೆಲ್ಲಲ್ಲ, ಗಿಲ್ಲಿನೇ ಗೆಲ್ಲೋದು ಅಂತ. ನಾನು ನಮ್ಮ ಅಕ್ಕ ಎಲ್ಲ ಹಾಸನಿಗೆ ಬಂದಿದ್ದೀವಿ ಅಂತ ನಮ್ಮ ಮಾಮ, ನನ್ನ ತಮ್ಮ ಎಲ್ಲರೂ ಅಂಗಡಿ ಮುಗಿಸ್ಕೊಂಡು ಬೇಗ ಬಂದಿದ್ರು. ಎಲ್ಲ ಬಿಗ್ ಬಾಸ್ ನೋಡ್ತಾ ಕೂತಿದ್ರು. ನಮ್ಮ ಮನೇಲಿ ಎಲ್ಲರಿಗೂ ಗಿಲ್ಲಿನೇ ಇಷ್ಟ, ಮಕ್ಳಿಗೂ ಸಹ ಗಿಲ್ಲಿನೇ ಇಷ್ಟ. ತಾತ, ನಿಮ್ಗೆ ಬಿಗ್ ಬಾಸ್ ನೋಡ್ತೀರಾ ಅಲ್ವಾ, ಯಾರು ಇಷ್ಟ? ನಮಗೆ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಅಂದ್ರೆ ಭಾರಿ ಇಷ್ಟ. ಯಾಕೆ ಇಷ್ಟ? ಅವ್ನು ಚೆನ್ನಾಗಿ ಕಾಮಿಡಿ ಮಾಡ್ತಾನೆ, ಎಲ್ಲರಿಗೂ ನಗಿಸ್ತಾನೆ, ಒಳ್ಳೆ ಎಂಟರ್ಟೈನರ್. ನಾವು ಚಿಕ್ಕ ವಯಸ್ಸಲ್ಲಿ ಆಟಾಡಿದ್ನ ನೆನಪಿಸ್ಕೊಳಕ್ಕೆ ಸಣ್ಣ ಮಕ್ಕಳನ್ನ 4 ಜನ ನೆನೆಸಿ ಆ 4 ಜನ ನಾವು ಅಂದ್ಕೊಂಡು ಇಮ್ಯಾಜಿನ್ ಮಾಡ್ಕೊಂಡು ಮಾಡ್ತಾ ಇದ್ವಿ.
ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು. ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಏನೋ ಒಂದು ತೊರೆದ ಹಾಗೆ, ಯಾವುದೋ ಒಂದು ಪಡೆದ ಹಾಗೆ, ಅಮ್ಮನ ಮಡಿಲ ಅಪ್ಪಿದ ಹಾಗೆ ಕಣ್ಣಂಚಲ್ಲಿ. ಮತ್ತೆ ಈ ಥರ ಮೆಮೊರೀಸ್ನ ಕ್ರಿಯೇಟ್ ಮಾಡೋಕ್ಕೆ ನಾವಿರ್ತೀವಿ, ಆದರೆ ಈ ಮನೆ ಇರೋದಿಲ್ಲ. ಈ ಮನೆಯಿಂದ ನಮಗೆ ತುಂಬ ಒಳ್ಳೆಯದಾಗಿದೆ. ಥ್ಯಾಂಕ್ಸ್ ಮನೆ. ನಾವು ಆಡೋದು ನೋಡಿ ನಮ್ಮ ಮಕ್ಕಳನ್ನು ಎಲ್ಲ ಎಂಜಾಯ್ ಮಾಡ್ತಾಯಿದ್ವಿ, ವೀಡಿಯೋ ಮಾಡ್ಕೊಂಡು ಎಲ್ಲ ಎಂಜಾಯ್ ಮಾಡ್ತಾಯಿದ್ರು. ಮಕ್ಕಳ ಜೊತೆನೇ ನಾವು ಮಕ್ಕಳಾಗ್ಬಿಟ್ಟಿದ್ವಿ. ಅವಾಗ ತಲೆಗೆ ಹೊಡ್ತಿ ತಲೆ ಎಲ್ಲ ನೋಡ್ತಾ ಇತ್ತು. ಎಲ್ಲ ನೋಡಿ ಹೆಂಗೆ ಹುಡುಗಿದಾನೆ ಇಬ್ರು ನನಗೆ. ಅಂದರೆ ಮಕ್ಕಳ ಮೇಲೆ ಜಾಸ್ತಿ ಹೋಗ್ತಾ ಇರಲಿಲ್ಲ ಅವರಿದ್ರು. ಅವಾಗಿನ ಅಂದರೆ ಚಿಕ್ಕದ್ರಿಂದನೂ ಅಷ್ಟೇ ನನ್ನ ಜೊತೆನೇ ಜಾಸ್ತಿ ಜಗಳ ಆಡ್ತಿದ್ವಿ ಇವರಿದ್ರು. ಈಗಲೂ ಅಷ್ಟೇ ನನಗೆ ಜಾಸ್ತಿ ಹೊಡೆದಿದ್ದು. ಹಾಯ್ ಮನೆ, ನಿನ್ನ ಮನೇಲಿರೋ ಅಷ್ಟು ದಿನನೂ ತುಂಬ ಖುಷಿಯಾಗಿ ಇಟ್ಕೊಂಡಿದ್ಯಾ ನಮ್ಮನ್ನೆಲ್ಲರನ್ನೂ. ಅದಕ್ಕೆ ನಾನು ನಿಮಗೆ ಖುಷಿ ಕೊಡಬೇಕು ಅಂತ ನಿನ್ನ ಹಳೆ ರೂಪನ ತೆಗ್ದು ಹೊಸ ರೂಪ ಕೊಡಬೇಕು ಅಂತ ಎಲ್ಲರೂ ಮನಸ್ಸು ಮಾಡಿದ್ದೀವಿ. ಅದಕ್ಕಾಗಿ ನಿನ್ನ ಹೊಸ ರೂಪದಲ್ಲಿ ನೋಡೋಕ್ಕೆ ಇಷ್ಟಪಡ್ತೀವಿ. ಅಲ್ಲಿವರೆಗೂ ನಾವು ಬೇರೆ ಕಡೆ ಇರ್ತೀವಿ. ನಿನ್ನ ಹೊಸ ರೂಪ ಪಡೆದ್ಮೇಲೆ ನಿನ್ನ ಜೊತೆನೇ ಬಂದು ಇರ್ತೀವಿ. ಓಕೆನಾ? ಥ್ಯಾಂಕ್ ಯು ಮನೆ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಲವ್ ಯು ಸೋ ಮಚ್. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ. ಹೊರಡುವಾಗಂತೂ ತುಂಬ ಬೇಜಾರಾಯಿತು. ಅದು ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗಲಿಲ್ಲ. ನಮ್ಮಮ್ಮ ಆ ಕಡೆ ತಿರ್ಕೊಂಡು ಅಳ್ತಾ ಇದ್ರು. ನಮ್ಮನ್ನು ನೋಡಿದ್ರೆ ಇನ್ನೊಂದು ನಾವು ಜಾಸ್ತಿ ಅಳ್ತೀವಿ ಅಂದ್ಬಿಟ್ಟು ನಮ್ಮ ಕಡೆ ತಿರ್ಕೊಂಡು ನೋಡಲಿಲ್ಲ ನಮ್ಮಮ್ಮ. ಫೈನಲಿ ಲಾಸ್ಟಿಗೊಂದು ಸೆಲ್ಫಿ ತಗೊಂಡು ಹೊರಟ್ವಿ. ನಾನು ಇಬ್ಬರು ತಮ್ಮದಿರು ಅಳ್ತಾ ಇದ್ರು. ನಮ್ಮ ಮುಂದೆ ಬರಲಿಲ್ಲ ಅವರೂ. ನಮ್ಮ ಮನೆ ಸದಾಕಾಲ ನೆನಪಲ್ಲಿರಲಿ ಅಂತ
ಈ ವ್ಲಾಗ್ ಮಾಡಿದ್ದು. ಥ್ಯಾಂಕ್ ಯು ಎಲ್ಲರಿಗೂ. ಮಳೆ ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳದಿಂಗಳ